ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ನವೀನ್. ನಾನಿರೋದು ಬೆಂಗಳೂರಲ್ಲಿ. ಒಂದು ಸಲ ನಾನು ಓದಿರೋದು 10th ಸ್ಟ್ಯಾಂಡರ್ಡು. ಬಟ್ ನನ್ನ ಎಜುಕೇಷನ್ ಕಮ್ಮಿ ಅಂತ ಯಾರು ನನಗೆ ಕೆಲಸನೇ ಕೊಡ್ತಾ ಇರಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗ್ತಿದ್ದೆ. ನನ್ನ ಲೈಫ್ ಈ ಥರ ಆಯಿತು ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ನಾನೊಂದು ಚಿಕ್ಕ ಮನೆಯಲ್ಲಿದ್ದೆ, ಅದು ಮಣ್ಣಿನ ಮನೆ. ಮಳೆ ಬಂದರೆ ಮನೆಯಲ್ಲಿ ಸೋರ್ತಾಯಿತ್ತು, ಮಲ್ಕೊಳ್ಳೋದಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಆಗ ನಾವೇನು ಮಾಡಿದ್ವಿ, ನೆಂಟರ ಮನೆಗೆ, ನನ್ನ ಸಂಬಂಧಿಕರ ಮನೆಗೆ ಹೋದ್ರಿ. ಒಂದು 2-3 ದಿನ ಅಷ್ಟೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ನಮ್ಗೆ ಅವಮಾನ ಮಾಡಿ ಏನೋ ಒಂಥರ ಹೀಯಾಳಿಸಿ ತುಂಬಾ ಬೇಜಾರು ಮಾಡ್ತಿದ್ರು. ಆ ಮನೆಗೆ ದೊಡ್ಡ ಮಗ ನಾನು. ಬಟ್ ನಾನೇ ಎಲ್ಲ ನಿಭಾಯಿಸ್ಕೊಳ್ಬೇಕಾಗಿತ್ತು. ಬಟ್ ಅಷ್ಟು ಶಕ್ತಿ ನನ್ನ ಹತ್ರ ಇರಲಿಲ್ಲ. ನಾನು ದೇವ್ರ ಹತ್ರ ಪ್ರೇಯರ್ ಮಾಡ್ತಾಯಿದ್ದೆ. ದೇವ್ರು ನನ್ನ ಪ್ರೇಯರ್ ಕೇಳ್ತಾಯಿದ್ರು ಇಲ್ವಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಒಂದು ಸಣ್ಣ ಚೀಟಿ ಹಾಕಿದ್ದೆ, ಬಟ್ ಆ ದುಡ್ಡಲ್ಲಿ ಕೂಡ ನನಗೆ ಮೋಸ ಆಯಿತು. ಎಲ್ಲರೂ ನನಗೆ ಮೋಸ ಮಾಡಿಬಿಟ್ರು. ಮನೆ ಅಕ್ಕಪಕ್ಕದಲ್ಲಿ ಎಲ್ಲರೂ ನನ್ನ 7 ಸಾವಿರ ಅವಮಾನ ಮಾಡಿಬಿಟ್ರು. ಒಂದಿನ ನನಗೆ ಈ ಥರ ತುಂಬ ಬೇಜಾರಾದಾಗ ನಾನು ಒಂದು ಸಲ ಪಾಯ್ಸನ್ ತೊಗೊಂಡ್ಬಿಟ್ಟಿದ್ದೆ. ಪಾಯ್ಸನ್ ತೊಗೊಂಡ್ಬಿಟ್ಟಾಗ ಬಟ್ ಬೆಳಗ್ಗೆ ಎದ್ದಿದ್ದೆ. ಬಟ್ ನಾನು ಜೀವಂತವಾಗಿ ಎದ್ದಿದ್ದು ದೇವ್ರ ಕೃಪೆಯಿಂದ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಬಟ್ ಎಲ್ಲರಿಂದ ಮೋಸ ಹೋಗಿಬಿಟ್ಟೆ. ಎಲ್ಲರೂ ನನ್ನ ಹೀಯಾಳಿಸ್ಬಿಟ್ರು. ಅದೇ ಟೈಮ್ಗೆ ನಾನೊಂದು ಸಣ್ಣ ಪುಟ್ಟ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ಸಾಕು ಮಾಡ್ಕೊಂಡಿರ್ತಿದ್ದೆ. ಬಟ್ ಹೌಸ್ ಕೀಪಿಂಗ್, ಗಾರ್ಡನ್ಸ್ ಈ ಥರ ಕೆಲಸ ಮಾಡ್ಕೊಂಡಿದ್ದೆ ನಾನು. ಆಗ ನಾನು ಕೆಲಸ ಜಾಗದಲ್ಲಿ ಇರಬೇಕಾದ್ರೆ ಈ ಥರ ಅಂಕಲ್ ಪ್ರೇಯರ್ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ, ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ಪ್ರೇಯರ್ಗೆ ಒಬ್ಬರು ವಿಶ್ವಾಸಿ ನನ್ನ ಕರಿತಾಯಿದ್ರು. ಬಟ್ ನಾನು ಹೇಳ್ತಿದ್ದೆ ನಾನು ಬರಲ್ಲ, ನನಗೆಲ್ಲೂ ಬರೋದಕ್ಕೆ ಇಷ್ಟನೇ ಇಲ್ಲ, ದೇವರು ನನ್ನ ನೋಡ್ತಾನೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅವ್ರು ನನ್ನ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ನವೀನ್ ಬಾ ಅಂತ. ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದೆ. 3ನೇ ಸಲ ನವೀನ್ ಬಾ ಅಂತಂದರು. ಬಟ್ ಏನೋ ಒಂದು ಮನಸ್ಸು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಬಟ್ ಹೋಗಬೇಕಾದ್ರೆ ಪ್ರೇಯರ್ ಮಾಡ್ತಿದ್ದೆ. ಇದೇ ಮೊದಲನೇ ಸಲ ಅಂಕಲ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನನಗೋಸ್ಕರ ಅಲ್ಲಿ ಮಾತಾಡೋ ಅಂತ ದೇವ್ರ ಹತ್ರ ನಾನು ಪ್ರೇಯರ್ ಮಾಡಿದ್ದೆ. ಅಲ್ಲಿ ಮೀಟಿಂಗಲ್ಲಿ ನಿಮ್ಮ ಥರ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನಾನು ಪ್ರೇಯರ್ ಮಾಡ್ತಿದ್ದೆ. ಆಗ ಅಂಕಲ್ ನನ್ನ ಹೆಸರಿಟ್ಟು ಕರೆದ್ರು, ನವೀನ್ ಅಂತ. நவீன் எவ்வளோ துன்பத்தை அனுபவித்தாய், ಎಷ್ಟೋ ದುಃಖಗಳನ್ನು ಅನುಭವಿಸಿ இன்று பரிசுத்த ஆவியானவர் உன்னை நிரப்புகிறார். ಇಂದು ಪವಿತ್ರಾತ್ಮನು ನಿನ್ನನ್ನು ತುಂಬುತ್ತಾ ಇದ್ದಾನೆ. நீதிமானாகிய உன் இருதயத்தை ஆண்டவர் ஸ்திரப்படுத்துகிறார். ನೀತಿವಂತನಾದಂತ ನಿನ್ನ ಹೃದಯವನ್ನು ದೇವರು ಸ್ಥಿರಪಡಿಸ್ತಾ ಇದ್ದಾನೆ. கிறிஸ்துவின் ஜீவன் இறங்குகிறது. ಕ್ರಿಸ್ತುವಿನ ಜೀವವು ಇಳಿಯುತ್ತಾ ಇದೆ. ಆಗ ದೇವರು ಇವ್ರ ಮೂಲಕ ನನ್ನ ಹೆಸರಿಟ್ಟು ಕರೆದು ನನ್ನ ಹೃದಯದಲ್ಲಿರೋ ಎಲ್ಲ ನೋವುಗಳನ್ನ, ಎಲ್ಲ ಬಾಧೆಗಳನ್ನ ಇವ್ರ ಮೂಲಕ ನನಗೆ ಹೇಳ್ತಿದ್ರೆ ನನಗೆ ನನ್ನ ಜೀವಿತದಲ್ಲಿ ಏಸಪ್ಪ ಇದ್ದಾರೆ ಅಂತ ಅನ್ನಿಸ್ತು. ಇನ್ನೂ ಒಂದು ವಿಶ್ವಾಸ ನನಗೆ ಬಂತು. பரிசுத்த ஆவியானவர் சொல்லுகிறார், ಪವಿತ್ರಾತ್ಮನು ಹೇಳುತ್ತಾನೆ, என் அருமை மகனே, ನನ್ನ ಪ್ರಿಯ ಮಗನೇ, நீ பல காரியங்களை இழந்து போயிருக்கிறாய். ಅನೇಕ ಕಾರ್ಯಗಳನ್ನು ನೀನು ಕಳೆದುಕೊಂಡಿದ್ದಿ. ஆனால் அவைகள் அனைத்தின் மத்தியிலும் எனக்காக நீ காத்திருந்தாய். ಅದರ ಮಧ್ಯದಲ್ಲಿ ನನಗೋಸ್ಕರ ನೀನು ಕಾದಿದ್ದಿ. நிச்சயமாகவே முடிவு உண்டாகும் என்று காத்து கொண்டே இருந்தாய். ನಿಶ್ಚಯವಾಗಿ ಮುಕ್ತಾಯವಾಗುತ್ತದೆ ಎಂದು ಹೇಳಿ ನಂಬಿ ಕಾದಿದ್ದಿ. நீ யாரையும் குறை சொல்லவில்லை. ನೀನು ಯಾರನ್ನು ಕೊರತೆಯಾಗಿ ಮಾತಾಡಲಿಲ್ಲ. எனக்காகவே காத்திருந்தாய். ನನಗೋಸ್ಕರವೇ ಕಾದಿದ್ದೆ. ஆகவே தான் உன்னை சந்திக்க நான் வந்திருக்கிறேன். ಆದ್ದರಿಂದಲೇ ನಿನ್ನನ್ನು ಸಂಧಿಸಲು ಬಂದಿದ್ದೇನೆ. இனி உன் கட்டுகள் எல்லாம் அறுக்கப்பட்டு போகிறது. ಇಂದಿನಿಂದ ನಿನ್ನ ಎಲ್ಲ ಬಂಧನಗಳು ಬಿಚ್ಚಲ್ಪಡುತ್ತದೆ. உன்னை அழைத்த அழைப்பை நான் இன்றும் முதல் உறுதிப்படுத்துவேன். ನಿನ್ನನ್ನು ಕರೆದ ಆ ಒಂದು ಕರೆಯನ್ನು ನಾನು ಗುರುತು ಮಾಡಿದ್ದೇನೆ. உன்னை இனி வரும் நாட்களிலே என் ஞானத்தினால் நிரப்பி உன்னை பயிற்றுவிப்பேன். ಬರುವ ದಿವಸಗಳಲ್ಲಿ ನನ್ನ ಜ್ಞಾನದಿಂದ ತುಂಬಿ ನಿನ್ನನ್ನು ಕಲಿಸುತ್ತೇನೆ. நானே உனக்கு எல்லாவற்றையும் கற்றுக் கொடுப்பேன். ನಾನೇ ನಿನಗೆ ಎಲ್ಲವನ್ನು ಕಲಿಸಿಕೊಡುತ್ತೇನೆ. உனக்கு தரிசனங்களை கொடுப்பேன். ನಿನಗೆ ದರ್ಶನವನ್ನು ಕೊಡುತ್ತೇನೆ. தேவதூதர்கள் போல மனிதர்களை உன்னிடம் அனுப்பி உனக்கு நீ நடக்க வேண்டிய வழியிலே உனக்கு வாசல்களை திறக்க வைப்பேன். ದೇವದೂತರಂತೆ ಮನುಷ್ಯರನ್ನು ಕಳುಹಿಸಿ ಬಾಗಿಲುಗಳನ್ನು ತೆರೆದು ನಿನ್ನನ್ನು ನಡೆಸುತ್ತೇನೆ. நாளொன்று வரும், ಒಂದು ದಿನ ಬರುತ್ತದೆ, நீ அநேகருக்கு தகப்பனாவாய். ನೀ ಅನೇಕರಿಗೆ ತಂದೆಯಾಗುತ್ತಿ. அநேக மக்களுக்கு நீ காசு கூட கொடுத்து அவர்களை செழிக்க செய்வாய். ಅನೇಕ ಮಕ್ಕಳಿಗೆ ನೀನು ಹಣವನ್ನು ಕೊಟ್ಟು ಅವರನ್ನು ಸಹ ಸಮೃದ್ಧಿಗೊಳಿಸುತ್ತಿ. உன்னை பெரிய ஜாதியாக்குகிறேன். ನಿನ್ನನ್ನು ದೊಡ್ಡ ಜಾತಿಯನ್ನಾಗಿ ಮಾರ್ಪಡಿಸುತ್ತಿ. தைரியமாயிரு, ಧೈರ್ಯವಾಗಿರು, நீ என்னுடையவன். ನೀನು ನನ್ನವನು. உன்னை அலைக்கழித்த எல்லா பிசாசுகளின் பாம்பின் ஆவிகளை எல்லாம் நான் துரத்துகிறேன். ನಿನ್ನನ್ನು ಅಲ್ಲಾಡಿಸಿದಂತ ಎಲ್ಲ ಹಾವುಗಳ ಶಕ್ತಿಯನ್ನು ನಾನು ಓಡಿಸುತ್ತೇನೆ. என் மகிமையை அனுபவிப்பாய். ನನ್ನ ಮಹಿಮೆಯನ್ನೇ ಅನುಭವಿಸುತ್ತಿ. இயேசு பரிசுத்த ஆவியானவர் மூலம் சொல்கிறார். ಯೇಸು ಪವಿತ್ರಾತ್ಮದ ಮೂಲಕ ಹೇಳುತ್ತಾನೆ. Thank you Jesus. ವಂದನೆಗಳು ಯೇಸುವೇ. ஆசீர்வதியேசு. ಆಶೀರ್ವದಿಸಪ್ಪ இயேசுவின் நாமத்தில். ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. ನಾನು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮತ್ತು ನಾನು ಬೆಂಗಳೂರಲ್ಲಿರೋ ಜೀಸಸ್ ಕಾಲ್ HBR ಲೇಔಟಲ್ಲಿದೆ, ಅಲ್ಲಿಗೆ ಹೋಗ್ತಿದ್ದೆ. ನನಗೇನೇ ಕಷ್ಟ ಬಂದ್ರೂ ನಾನು ಅಲ್ಲಿ ಜೀಸಸ್ ಕಾಲ್ಗೆ ನಾನು ಹೋಗಿ ಶೇರ್ ಮಾಡ್ತಿದ್ದೆ. ಅಲ್ಲಿಂದ ಒಬ್ಬರು ನನಗೆ ಪ್ರಾರ್ಥನಾ ವೀರರು ಹೇಳ್ಕೊಟ್ರು, ದಶಮಾಂಶದ ಬಗ್ಗೆ ಹೇಳಿದ್ರು. ದೇವ್ರಿಗೆ ನಾನು ಇವತ್ತಿಗೂ ದಶಮಾಂಶ ಭಾಗ ಗೊತ್ತೇ ಇರಲಿಲ್ಲ, ಕೊಡ್ತಾನೆ ಇರಲಿಲ್ಲ. ಬಟ್ ಆವತ್ತು ಹೇಳಿದ್ರು ದಶಮ ಭಾಗ ಕೊಡು ಅಂತ. ದಶಮ ಭಾಗ ಕೊಟ್ಟು ದೇವ್ರನ್ನ ಪರೀಕ್ಷೆ ಮಾಡಿದೆ. ನನಗೆ ಯಾರು ಮೋಸ ಮಾಡಿದ್ರು, ಬಟ್ ಅವರೇ ನನ್ನ ಮನೆ ಹತ್ರ ಹುಡ್ಕೊಂಡು ಬಂದು ನನಗೆ ದುಡ್ಡು ಕೊಟ್ಟಿದ್ದಾರೆ. ಅದು ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತು ದೇವರು ನನಗೆ ಮನೆ ಇಲ್ಲ ಅಂತ ತುಂಬ ಯೋಚನೆ ಆಯಿತು. ಬಟ್ ದೇವರು ಒಬ್ಬರ ಮೂಲಕ ಒಬ್ಬರ ಅಂಕಲ್ ಮೂಲಕ ನನಗೆ ಒಂದು ಮನೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮನೆ ಕಟ್ಟಿಸ್ತಾ ಇದ್ದೀನಿ. ಆಮೆನ್. ಈಗ ನಾನು ಇರೋ ಮನೆ ತುಂಬ ದೊಡ್ಡದು. ಮನೆ ಲೀಸ್ಗೆ ಹಾಕ್ಕೊಂಡಿದ್ದೀನಿ. ಅದು ಮೋಲ್ಡ್ ಮನೆ. ದೇವ್ರ ಕೃಪೆ, ದೇವರು ಆ ಮನೆ ಕೂಡ ಕೊಟ್ಟಿದ್ದಾರೆ ನನಗೆ. ದೇವ್ರ ನಮಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು.